ಬಹುಶಃ ಇವತ್ತು ನೀನ್ ಇಲ್ದೆ ಹೋಗಿದ್ದಿದ್ರೆ ನಮಗ್ ತುಂಬಾ ಕಷ್ಟ ಆಗಿರೋದು. ಇದನ್ನ ಇಷ್ಟು ಚೆನ್ನಾಗಿ ಇತ್ಯರ್ಥ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನೀನ್ ಬಂದಿದ್ದು ನಮ್ಮೆಲ್ರಿಗೂ ತುಂಬಾನೇ ಸಂತೋಷ ಆಯ್ತಮ್ಮ. ಬಾಮ್ಮ, ಒಳಗ್ ಕೂತ್ ಮಾತಾಡೋಣ. ಬಾಮ್ಮ ಒಳಗಡೆ. ಕೂತ್ಕೊಮ್ಮ. ಥ್ಯಾಂಕ್ ಯು ಮ್ಯಾಮ್. ನಿನ್ನೆ ನಮ್ಮ ಮ್ಯಾನೇಜರ್ ನಿನ್ ಬಗ್ಗೆ ಹೇಳಿದಾಗ ನನಗೆ ತುಂಬಾ ಒಳ್ಳೆ ಇಂಪ್ರೆಷನ್ ಬಂತು. ಈಗ ಅದು ಇದ್ದಿದ್ದು ಹೆಚ್ಚಾಯ್ತು. ನಿನ್ನಲ್ಲಿರೋ ಒಳ್ಳೆ ಗುಣಗಳೇ ನೀನು ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ನೋ ಮ್ಯಾಮ್, ನಾನಿನ್ನು ಇವಾಗ ಬೆಳಿತಿರೋಳು. ನಾನು ಇಲ್ಲಿವರೆಗೂ ಏನೇ ಸಾಧನೆ ಮಾಡಿದ್ರು ಅದಕ್ಕೆ ನೀವೇ ಸ್ಫೂರ್ತಿ. ನಾರ್ತ್ ಇಂಡಿಯಾದಲ್ಲಿ ನಮ್ಮ ಕಂಪನಿಯ ಹೆಡ್ ಆಫೀಸ್ ಇದೆ. ಆ ಕಂಪನಿ ಮಾರ್ಕೆಟಿಂಗ್ ಹೆಡ್ ಆಗಿ ಲಾಸ್ಟ್ 1 year ಇಂದ ನಾನು ನಿಮ್ಮ ಕಂಪನಿ ಫೇಸ್ ಕ್ರೀಮ್ ಬಗ್ಗೆ ಸ್ಟಡಿ ಮಾಡ್ಕೊಂಡು ಬಂದಿದ್ದೀನಿ. ಇನ್ಫ್ಯಾಕ್ಟ್ ನಾನು ಯೂಸ್ ಮಾಡ್ತಿರೋದು ಕೂಡ ಅದೇ ನಿಮ್ಮ ಕಣ್ಣಿನ ಲೋಗೋ ಇರೋ ಕ್ರೀಮೇ. ಆದ್ರೆ ಆ ಕ್ರೀಮ್ ನಾರ್ತ್ ಸೈಡ್ ಅಲ್ಲಿ ಎಲ್ಲೂ ಸಿಗಲ್ಲ. ಅದಕ್ಕೆ ಅಲ್ಲಿಗೆ ಫ್ರಾಂಚೈಸಿ ಸಿಗ್ಬೋದಾ ಅಂತ ಅಪ್ರೋಚ್ ಮಾಡಿದ್ರು. ನೀನು ನನ್ನನ್ನು ಪರ್ಸನಲಿ ಮೀಟ್ ಮಾಡಬೇಕು ಅಂತ ಹೇಳಿದ್ದನ್ನ ಕೇಳಿ ನನಗೆ ತುಂಬಾ ಖುಷಿಯಾಗಿತ್ತು, ಸಂತೋಷನೂ ಆಗಿತ್ತು. ಐ ವಾಸ್ ಕ್ವೈಟ್ ಕ್ಯೂರಿಯಸ್ ಆಲ್ಸೋ. ಆದರೆ ಇವತ್ತಿನ ಘಟನೆ ನಡೆದ ಮೇಲೆ ನೀನೇನಾದರೂ ನಿನ್ನ ನಿರ್ಧಾರನ ಬದಲಾಯಿಸ್ತೀಯೇನೋ ಅಂತ ಅನ್ಕೊಂಡಿದ್ದೆ. ಆದರೆ ಖಂಡಿತ ಇಲ್ಲ ಮ್ಯಾಮ್, ನಾನು ನಿಮ್ ಜೊತೆ ಬಿಸ್ನೆಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಒಂದ್ಸಲ ಡಿಸೈಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೋದ್ರಿಂದ ಹಿಂದೆ ಸರಿಯಲ್ಲ. ಬಟ್ ಈಗ ನೀವು ನನ್ನ ಒಪಿನಿಯನ್ಗೆ ಎಸ್ ಅಂತ ಹೇಳಬೇಕು ಅಷ್ಟೇ. ನಿನ್ನಲ್ಲಿರೋ ಕಾನ್ಫಿಡೆನ್ಸ್ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳ್ತಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಿನ್ನಲ್ಲಿರುವಂತಹ ಧೈರ್ಯ ನೋಡ್ತಾ ಇದ್ರೆ ನೀನು ಇನ್ನು ಬೆಳೆದು ಬಹಳ ದೊಡ್ಡ ವ್ಯಕ್ತಿ ಆಗ್ತೀಯ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ ಅಪಾಯಿಂಟ್ಮೆಂಟ್ಗೋಸ್ಕರ ಎಷ್ಟು ಜನ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. ಅಂಥದ್ರಲ್ಲಿ ನಾನು ಅಪ್ರೋಚ್ ಮಾಡಿದ ತಕ್ಷಣ ನೀವು ನಂಗೆ ಅಪಾಯಿಂಟ್ಮೆಂಟ್ ಕೊಟ್ರಲ್ಲ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇಟ್ಸ್ ಮೈ ಪ್ಲೇಜರ್. ತಗೊಂಬ. ನೀವು ಪಾರ್ವತಿ ಅವರಲ್ವಾ? ನೀವು ಆದಿತ್ಯ ಹರ್ಬಲ್ ಗ್ರೂಪ್ ಆಫ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ತಾನೆ? ಈ ಕಂಪನಿ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಗೊತ್ತಾಯ್ತು. ಬಟ್ ನೀವು ಈ ಮನೇಲಿ ಈ ಕೆಲಸ
ನಾನ್ ಕಂಪನಿ ಜಾಹೀರಾತಲ್ಲಿ ಕಾಣಿಸ್ಕೊಂಡಿದ್ದು ಈ ಮನೆಯವ್ರು ಇಷ್ಟಪಟ್ಟಿದ್ದಕ್ಕೆ, ಆದ್ರೆ ಈ ಕೆಲಸ ಮಾಡ್ತಿರೋದು ನಾನ್ ಇಷ್ಟಪಟ್ಟು. ಗುಡ್, ವೆರಿ ಇಂಟ್ರೆಸ್ಟಿಂಗ್. ಸಾರಿ, ಬೈ ಮಿಸ್ಟೇಕ್ ಚೆಲ್ಲೋಯ್ತು. ಅಯ್ಯೋ, ಇದಕ್ಕೆಲ್ಲ ಯಾಕಮ್ಮ ಸಾರಿ ಹೇಳ್ತಿದೀಯಾ? ಹೋಗಿ ವಾಶ್ ಮಾಡ್ಕೊಂಡ್ ಬಾ. ಪಾರ್ವತಿ, ಕರ್ಕೊಂಡು ಹೋಗಮ್ಮ. ಸರಿ ಅಮ್ಮ, ಬನ್ನಿ. ಥ್ಯಾಂಕ್ ಯು ಪಾರ್ವತಿ ಅವರೇ. ಅಯ್ಯೋ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಅತಿಥಿ ದೇವೋಭವ ಅನ್ನೋದನ್ನ ಅಖಿಲಮ್ಮ ಎಲ್ರಿಗೂ ಹೇಳ್ಕೊಟ್ಟಿದ್ದಾರೆ. ಈ ಮನೇಲಿರೋರೆಲ್ಲರೂ ಅದನ್ನ ಪಾಲಿಸ್ತೀವಿ ಅಷ್ಟೇ. ಗುಡ್, ವೆರಿ ಇಂಟ್ರೆಸ್ಟಿಂಗ್. ಆದ್ರೂ ಒಂದು ದೊಡ್ಡ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಫೇಮಸ್ ಆಗಿರೋ ನೀವು ಅದೇ ಮನೇಲಿ ಈ ರೀತಿ ಮನೆ ಕೆಲಸ ಮಾಡ್ಕೊಂಡಿರೋದು ನಿಜಕ್ಕೂ ಆಶ್ಚರ್ಯ ಆಗತ್ತೆ. ನೀವಿಷ್ಟು ಸಿಂಪಲ್ ಆಗಿರೋಕ್ಕೆ ಹೇಗ್ ಸಾಧ್ಯ? ಅಥವಾ ಇನ್ಯಾವುದೋ ಸೆಳೆತ ನಿಮ್ನ ಈ ಮನೆಯಲ್ಲಿ ಈ ರೀತಿ ಕೆಲಸ ಮಾಡೋ ಹಾಗೆ ಕಾರಣ ಆಗಿದ್ಯಾ? ನಾನ್ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಇಷ್ಟು ಚೆನ್ನಾಗಿರೋ ಫೇಸ್ ಇದೆ. ನೀವು ಮನ್ಸು ಮಾಡಿದ್ರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಒಳ್ಳೊಳ್ಳೆ ಪ್ರಾಡಕ್ಟ್ಗಳಿಗೆ ಮಾಡೆಲ್ ಆಗ್ಬೋದು. ಬೇಕಿದ್ರೆ ನಾನ್ ಅಖಿಲ ಮ್ಯಾಮ್ ಹೇಳಿ ನಿಮ್ ಪರವಾಗಿಂದ ಸಹಾಯ ಮಾಡ್ತೀನಿ. ಏನಂತೀರಾ? ಸಲಹೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆದ್ರೆ ನೀವು ಕೆಲಸ ಕೊಡ್ಸೋ ಜಾಗದಲ್ಲಿ ಅಖಿಲಮ್ಮ ಇರಲ್ವಲ್ಲ. ನನಗೆ ಅಖಿಲಮ್ಮನ್ ಸೇವೆ ಮಾಡೋವಾಗ ಸಿಗೋ ಖುಷಿ, ತೃಪ್ತಿ ಬೇರೆ ಇನ್ಯಾವ ಕೆಲಸದಲ್ಲೂ ಸಿಗಲ್ಲ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ನಿಮ್ಮಲ್ಲಿ ತುಂಬಾ ಒಳ್ಳೆ ಗುಣ ಇದೆ ಪಾರ್ವತಿ ಅವರೇ. ಗುಡ್. ಜ್ಯೂಸ್ ಕುಡಿಮ್ಮ. ಮ್ಯಾಮ್, ನಿಮ್ಮ ಡಿಸಿಷನ್ ನೀವಿನ್ನೂ ಹೇಳಿಲ್ಲ. ನಾರ್ತ್ ಇಂಡಿಯಾ ಫ್ರಾಂಚೈಸಿ ಕೊಡೋಕ್ಕೆ ನಿಮ್ಗೆ ಓಕೆನಾ? You are the right person. We accept your proposal. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹಾಗಾದ್ರೆ ನಾಳೆನೇ ಅಗ್ರಿಮೆಂಟ್ ಕಾಪಿ ರೆಡಿ ಮಾಡ್ಕೊಂಡು ಬರ್ತೀನಿ. ನಾನೇನು ಬರ್ತೀನಿ ಮ್ಯಾಮ್. ನಿನ್ನನ್ನು ಭೇಟಿ ಮಾಡಿದ್ದು ತುಂಬ ಸಂತೋಷ ಆಯ್ತಮ್ಮ. ಆಲ್ ದಿ ಬೆಸ್ಟ್ ಟು ಯು. ನಾನೇನು ಬರ್ತೀನಿ ಮ್ಯಾಮ್.
ಮಾಮ್ ಸಾರಿ ಮಾಮ್, ನೀನು ತುಂಬಾ ದ್ವೇಷಿಸೋ ಆ ಅಖಿಲಾಂಡೇಶ್ವರಿ ಕೈ ಮುಟ್ಬಿಟ್ಟೆ. ಅದಕ್ಕೆ ಅಡಿಯಿಂದ ಮುಡಿವರೆಗೂ ತಣ್ಣೀರು ಹಾಕೊಂಡು ಬಂದೆ. ಸತ್ತವ್ರು ಶ್ರಾದ್ದ ಮಾಡುವಾಗಲೂ ಹೀಗೆ ನೀರು ಹಾಕೋತಾರೆ. ಆ ಅಖಿಲನ್ ಸಾವಿಗೆ ನೀನು ಕಾರಣ ಆಗೋದಾದ್ರೆ ನಾನು ಶ್ರಾದ್ದ ಮಾಡ್ತೀನಿ. ಖಂಡಿತ ಮಾಮ್. ಅದಕ್ಕೋಸ್ಕರನೇ ರಾತ್ರೋರಾತ್ರಿ ಕ್ಯೂಟ್ ಆ್ಯಂಡ್ ಕ್ಲಿಯರ್ ಅನ್ನೋ ಕಂಪನಿನ ಕೇಳ್ದಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದು. ಅವಳ ಮನೆ ಮುಂದೆ ಜನರು ಸೇರಿಸಿ ಜಗಳ ಮಾಡಿಸಿ ನಾನು ಒಳ್ಳೆಯವಳು ಅಂತ ಬಿಂಬಿಸಿದ್ದು. ನಿನ್ನ ಅಕ್ಕನ ಸೇಡೆ ನನ್ನ ಜೀವನದ ದೊಡ್ಡ ಗುರಿ ಮಾಮ್. ಪಾರ್ವತಿ ತಪ್ಪದೆ ಅವಳನ್ನ ಮೀಟ್ ಮಾಡಿ ಅಂದಿದ್ರಲ್ಲ ಮಾಮ್, ಮೀಟ್ ಮಾಡಿದೆ. ಅರಸನ ಕೋಟೆಯ ನಿಯತ್ತಿನ ನಾಯಿ ಅವಳು. ಅವಳ ಜೊತೆನೆ ಆದಿತ್ಯನ ಮದುವೆ ಆಗ್ಬೇಕು. ಅದೇ ನನ್ನ ಮೊದಲ ಗುರಿ. ಅಲ್ಲ ಮಾಮ್, ನಾವ್ಯಾಕೆ ಆದಿತ್ಯನ ಮದುವೆನ ಪಾರ್ವತಿ ಜೊತೆ ಮಾಡಿಸ್ಬೇಕು? ಕೆಲವು ಪ್ರಶ್ನೆಗಳಾಗಿದ್ರೇನೆ ಒಳ್ಳೇದು. ಸದ್ಯದ ಪರಿಸ್ಥಿತಿಯಲ್ಲಿ ಉತ್ತರ ಕೇಳಬೇಡ, ಹೇಳಿದಷ್ಟು ಮಾಡು. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಸರಿ ಮಾಮ್, ಬಟ್ ಅವ್ರ ಮದುವೆನ ಹೇಗೆ ಮಾಡಿಸೋದಕ್ಕಾಗುತ್ತೆ? ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್, ಅವಳು ಅವ್ರ ಮನೆ ಕೆಲ್ಸದವಳು. ಎಲ್ಲರೂ ಪೂರ್ವ ದಿಕ್ಕನ್ನೇ ಇಷ್ಟಪಡ್ತಾರೆ, ಆದರೆ ಪಶ್ಚಿಮ ಇಲ್ಲ ಅಂದ್ರೆ ಸೂರ್ಯ ಮುಳುಗಕ್ಕೆ ಆಗಲ್ಲ. ಹಾಗಾಗ್ಲಿಲ್ಲ ಅಂದ್ರೆ ಅದೇ ಸೂರ್ಯ ಹುಟ್ಟಕ್ಕೂ ಆಗೋಲ್ಲ ಅನ್ನೋ ಸತ್ಯ ತುಂಬಾ ಜನಕ್ಕೆ ಗೊತ್ತಿಲ್ಲ. ಆದಿತ್ಯನಿಗೆ ಅವನ ಕಂಪನಿ ಲೋಗೋದಲ್ಲಿರೋ ಕಣ್ಣಿನ ಹುಡುಗಿ ಮೇಲೆ ಲವ್ ಇದೆ. ಆದ್ರೆ ಆ ಕಣ್ಣಿನ ಹುಡುಗಿ ಪಾರ್ವತಿನೇ ಅನ್ನೋದು ಅವನಿಗೆ ಗೊತ್ತಿಲ್ಲ. ಈಗ ನೀನು ಮಾಡಬೇಕಾಗಿರೋ ಕೆಲಸ ಆ ಪಾರ್ವತಿನೇ ಕಣ್ಣಿನ ಹುಡುಗಿ ಅಂತ ಆದಿತ್ಯನಿಗೆ ಗೊತ್ತು ಮಾಡಿಸೋದು. ಹಾಗಾದಾಗ ಮಾತ್ರನೇ ನಾವು ಅನ್ಕೊಂಡಿರೋದೆಲ್ಲ ಒಂದೊಂದಾಗಿ ನಡೀತಾ ಹೋಗುತ್ತೆ. ಪಾರ್ವತಿಯವರಲ್ಲಿ ಕಾಣಿಸ್ತಿಲ್ಲ? ಪಾರ್ವತಿಯವರು ತರಕಾರಿ ತರೋದಕ್ಕೆ ಮಾರ್ಕೆಟಿಗೆ ಹೋಗಿದ್ದಾರೆ. ಓ, ನೀನಿಲ್ಲಿ ಇಲ್ಲದೆ ಇರೋದು ಒಳ್ಳೇದೇ ಆಯ್ತು ಕಣೆ. ಈಗ ನಾನು ಪ್ರಸ್ತಾಪ ಮಾಡೋ ವಿಷಯ ನಿನಗೆ ಗೊತ್ತಾಗಬಾರ್ದು. ಪಾರ್ವತಿ ಈ ಮನೆ ಆಗು ಹೋಗುಗಳೆಲ್ಲ ನೋಡ್ಕೋತಾಳೆ. ಅವಳು ಕೇವಲ ಈ ಮನೆ ಕೆಲಸದವಳಲ್ಲ, ಈ ಮನೆ ಸದಸ್ಯರಲ್ಲಿ ಒಬ್ಳಲ್ವಾ? ಎಕ್ಸಾಕ್ಟ್ಲಿ. ಸರ್, ಕಣ್ಣಿನ ಪ್ರಾಡಕ್ಟ್ ಬಗ್ಗೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವು ಹೂ ಅಂದರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಏನದು ಹೇಳಮ್ಮ. ಇಲ್ಲಿವರೆಗೂ ಬರೀ ಕಣ್ಣಿನ ಲೋಗೋ ಇಟ್ಕೊಂಡೆ ಬಿಸ್ನೆಸ್ ಮಾಡ್ತಾ ಬಂದ್ರಿ. ಈಗ ನಾವ್ಯಾಕೆ ಹೊಸ ಫ್ರಾಂಚೈಸಿಗೆ ಆ ಕಣ್ಣಿನ ಹುಡುಗಿ ಫೇಸ್ ರಿವೀಲ್ ಮಾಡಬಾರ್ದು? I want your permission to show the face of the model. ನೋಡಿ ಅನನ್ಯ, ಆ ಕಣ್ಣಿನ ಲೋಗೋ ಡಿಸೈನ್ ಮಾಡಿದ್ದು ಹರೀಶ್ ಅಂತ. ಆ ಕಣ್ಣಿನ ಹುಡುಗಿ ಯಾರು ಅಂತ
ಹರೀಶಿಗೆ ಮಾತ್ರ ಗೊತ್ತಿರೋದು. ಆದರೆ ಈಗ ಅದನ್ನು ಹೇಳೋ ಕಂಡೀಷನಲ್ಲಿ ಅವರಿಲ್ಲ. ಅದಕ್ಕೂ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಸರ್. ಕಣ್ಣಿನ ಹುಡುಗಿ ಫೇಸ್ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಸೊ ನಿಮ್ಮನೆಯವ್ರದ್ದು ಯಾರ್ದಾದ್ರೂ ಫೇಸ್ ತೋರ್ಸೋಣ, ಪ್ರಾಬ್ಲಮ್ ಸಾಲ್ವ್. ಹೌದಾ? ಹಾಗೇನಾದ್ರೂ ಮಾಡೋದಾದ್ರೆ ನಾನಂತೂ ರೆಡಿ. ಯಾಕೆ ಅಂದ್ರೆ ನಾನು ತಿಂಗಳಿಗೆ 2 ಸಲ ಫೇಶಿಯಲ್ ಮಾಡಿಸ್ತೀನಿ. ಅದೇ ನಿನಗೆ ಓಕೆ ಏನಪ್ಪ? ಹೂಸ್ ದಿಸ್ ಲೇಡಿ? ತುಂಬಾ ಫನ್ನಿ ಅನ್ಸ್ತಾರೆ. ಅವರು ನಮ್ ಚಿಕ್ಕಮ್ಮ ದಾಮಿನಿ ಅಂತ. ನೋಡಮ್ಮ, ನಾನಿರೋದೇ ಹೀಗೆ. ನಾನು ಯಾರಿಗೋಸ್ಕರನೂ ಬದಲಾಗಲ್ಲ. ನನಗನ್ಸಿದ್ದನ್ನ ನಾನು ಹೇಳ್ತೀನಿ. ತಗೊಳ್ಳೋದು ಬಿಡೋದು ಕೇಳಿಸ್ಕೊಳ್ಳೋರಿಗೆ ಬಿಟ್ಟಿದ್ದು. ಸಾರಿ ಮ್ಯಾಮ್, ನಿಮ್ಮ ಫೇಸ್ನ ರಿವೀಲ್ ಮಾಡೋಕ್ಕಾಗಲ್ಲ. ಬೇರೆ ಯಾರ್ದಾದ್ರೂ? ನೋ, ನಮ್ಮನೆಯವ್ರ ಫೇಸ್ ತೋರ್ಸೋದು ಬೇಡ. ಒಂದ್ಸತಿ ಫೇಸ್ ಪಬ್ಲಿಕ್ ಆದರೆ ಪರ್ಸನಲ್ ಲೈಫ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಹೌದಾ ಆದಿತ್ಯ? ಹಾಗಾದ್ರೆ ನನ್ನ ಫೇಸ್ ಬೇಡಪ್ಪ. ಆದಿತ್ಯ ಹೇಳ್ತಿರೋದು ಕರೆಕ್ಟ್. ಯಾವುದೇ ಕಾರಣಕ್ಕೂ ನಮ್ಮನೆಯವ್ರ ಫೇಸ್ ತೋರಿಸೋದು ಬೇಡ. ಹಾಗಾದ್ರೆ ಒಂದು ಆಡಿಷನ್ ಶೂಟ್ ಮಾಡೋಣ. ಅದರಲ್ಲಿ ಯಾವ ಹುಡುಗಿ ಕಣ್ಣು ಲೋಗೋ ಕಣ್ಣಿಗೆ ನಿಯರೆಸ್ಟ್ ಆಗಿರುತ್ತೋ ಆ ಹುಡುಗಿ ಫೇಸ್ನ ಫೈನಲೈಸ್ ಮಾಡೋಣ. ಮಾಡಿ ಯಾವ್ದಾದ್ರೂ ಒಂದು ಫೇಸ್ನ ತಂದು ತಗ್ಲಾಕಿ ಅದರದ್ದು ದೊಡ್ಡ ಪಾರ್ವತಿ ಮುಖ ಬರ್ದೇ ಇದ್ರೆ ಸಾಕು. ಅದೇ ಫೇಸ್ ಇಟ್ಕೊಂಡು ಕಣ್ಣಿನ ಹುಡುಗಿ ಅಂತ ಅಡ್ವರ್ಟೈಸ್ ಮಾಡೋಣ. ಹಾಗೆ ನೆಕ್ಸ್ಟ್ ಮಂತ್ ಮಾರ್ಕೆಟ್ಗೆ ಬರೋ ಕಣ್ಣಿನ ಲೋಗೋ ಕ್ರೀಮಲ್ಲಿ ಕಣ್ಣಿನ ಹುಡುಗಿ ಫೇಸ್ ರಿವೀಲ್ ಮಾಡ್ತೀವಿ ಅಂತ ಪಬ್ಲಿಸಿಟಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಸರ್? ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ. ಆದಿತ್ಯ, ಈಗಲೂ ನನಗೆ ಆ ಕಣ್ಣಿನ ಹುಡುಗಿ ಇದ್ದಾಳೆ ಅಂತ ನಂಬಿಕೆ ಬರ್ತಾ ಇಲ್ಲ. ಯಾಕಂದ್ರೆ ನಿನ್ನ ಲೈಫಲ್ಲಿ ಇಷ್ಟೆಲ್ಲ ನಡೆದ ಮೇಲೂ ಅವಳು ಯಾಕೆನೂ ಬಂದಿಲ್ಲ. ಸೊ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅನನ್ಯ ಹೇಳ್ತಿರೋ ಐಡಿಯಾ ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನು ಒಪ್ಕೋಬೇಕು ಅನ್ಸುತ್ತೆ. ಅಖಿಲ ಆ ಥರ ನಾನು ಮಾತಾಡಿ ಒಪ್ಪಿಸ್ತೇನೆ. ಆದರೆ ಅದಕ್ಕೂ ಮುಂಚೆ ನಿನ್ನ ಒಪಿನಿಯನ್ ಬೇಕು. ಸರಿಯಪ್ಪ. ಅನನ್ಯ, ಈ ಡೀಲ್ ನಮಗೆ ಓಕೆ ಮಾ. ಥ್ಯಾಂಕ್ ಯು ಸರ್. ಹಾಗಾದ್ರೆ ಈ ಅಗ್ರಿಮೆಂಟ್ಗೆ ಸೈನ್ ಮಾಡ್ಬೋದಲ್ವಾ? ಆದಿತ್ಯ, ಇದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳೆಲ್ಲ ನಾನು ಆದಷ್ಟು ಬೇಗ ಮಾಡ್ತೀನಿ.